ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯ ಆಳ ಅಗಲ ಕಾಲಮ್ನ ಓದುವಿನ ಮುಂದುವರಿದ ಭಾಗದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೊಲೆಗಳ ಕುರಿತು ಸೂಕ್ಷ್ಮ ಸಂವೇದನೆ ಮತ್ತು ವಿವಿಧ ಆಕಾರಗಳ ಮುಖಾಂತರ ವಿಶ್ಲೇಷಣಾತ್ಮಕವಾಗಿ ಮತ್ತು ಸೂಕ್ಷ್ಮ ಚಿಕಿತ್ಸಕತೆ ಹೇಗಿರಬೇಕು, ಸೂಕ್ಷ್ಮ ಚಿಕಿತ್ಸೆಯ ಎಚ್ಚರಿಕೆಯಾಗಿ ಆಳ ಅಗಲ ಎಂಬ ಕಾಲಂನಲ್ಲಿ ಪ್ರಜಾವಾಣಿ ಪತ್ರಿಕೆಯವರು ವಿಶೇಷತೆ ವರದಿಯನ್ನು ಮಾಡಿದ್ದಾರೆ. ಅದರ ಮುಖ್ಯ ತಲೆಬರ ತಲ್ಲಣಿಸದಿರು ಮನವೇ ಅಂತ. ತಲ್ಲಣಿಸದಿರು ಮನವೇ ಅಂತ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ನಗರ ಪ್ರದೇಶಗಳಲ್ಲಿ ಚಿತ್ರ ವಿಚಿತ್ರವೂ ಘೋರವೂ ಆದ ಕೊಲೆ, ಆತ್ಮಹತ್ಯೆ ಪ್ರಕರಣಗಳು ಇತ್ತೀಚೆಗೆ ಘಟಿಸುತ್ತಲೂ ಇವೆ. ಈ ಘಟನೆಗಳು ಜನರಲ್ಲಿ ಕಳವಳ ಉಂಟು ಮಾಡಿವೆ. ಸಮಸ್ಯೆಯೊಂದನ್ನು ಪರಿಹರಿಸಲು ಇರಬಹುದಾದ ಎಲ್ಲ ಸಾಧ್ಯತೆಗಳನ್ನು ಬದಿಗೊತ್ತಿ ಸಾಯಿಸುವ ಅಥವಾ ಸಾಯುವ ಅತಿರೇಕದ ಕ್ರೂರ ಮನಸ್ಥಿತಿಗೆ ಕೆಲವರು ತಲುಪುತ್ತಿರುವುದೇಕೆ ಎನ್ನುವ ಪ್ರಶ್ನೆ ಮೂಡಿಸಿವೆ. ಪ್ರೀತಿ, ಪ್ರೇಮ, ಹಣ, ದ್ವೇಷ, ಕುಡಿತ ಇತ್ಯಾದಿ ಕಾರಣಗಳು ಇವುಗಳ ಹಿಂದಿರುವಂತೆ ಕಂಡರೂ ಆಳದಲ್ಲಿ ಆಧುನಿಕ ವೇಗದ ಬದುಕಿನ ಒತ್ತಡ, ಆಸೆ, ಆಕರ್ಷಣೆ, ಖಿನ್ನತೆ, ಹತಾಶೆಗಳು ಇರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಜುಲೈ 11 ತಾಯಿ, ಅಜ್ಜಿ ಹಾಗೂ ಸೋದರ ಮಾವನನ್ನು ಹತ್ಯೆ ಮಾಡಿದ ಬಳಿಕ ಆರೋಪಿ ಯುವಕನು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿತ್ತು. ಜೂನ್ 22 ಬೆಂಗಳೂರಿನ ಸಿಂಗೇಹಳ್ಳಿಯಲ್ಲಿ ತ್ರಿವಳಿ ಕೊಲೆ ನಡೆದಿತ್ತು. ಸೋಮಸುಂದರ್ ಅವರ ಪತ್ನಿ ಮುತ್ತುಲಕ್ಷ್ಮಿ ಮತ್ತು ಅವರ ಕಿರಿಯ ಮಗಳು ಸುಪ್ರಿಯಾ ಅವರ ಫ್ಲಾಟಿನಲ್ಲೇ ಕೊಲೆಯಾಗಿದ್ದರು. ಸೋಮಸುಂದರ್ ದಂಪತಿ ಹಿರಿಯ ಪುತ್ರಿ ಶ್ವೇತಾ ಮತ್ತು ಆಕೆಯ ಪ್ರಿಯಕರನ ಕೆನೆತ್ ಅವರೇ ಕೊಲೆ ಆರೋಪಿಗಳೆನ್ನುವುದು ಪೊಲೀಸರ ತನಿಖೆಯಿಂದ ಬಯಲಾಗಿತ್ತು. ಜೂನ್ 18 ಪುಣೆ ಹೊರವಲಯದ ಲೋಹಗಢ ಕೋಟೆಗೆ ಚಾರಣಕ್ಕೆಂದು ಭಾವಿ ಪತ್ನಿ ಸಿಯಾ ಗೋಯಲ್ ಅವರೊಂದಿಗೆ ತೆರಳಿದ ಉದ್ಯಮಿ ಕೇತನ್ ಅಗರ್ವಾಲ ಪ್ರಪಾತಕ್ಕೆ ಬಿದ್ದು ಸಾವಿಗೀಡಾಗಿದ್ದರು. ಕೇತನ್ ಜೊತೆಗೆ ಮದುವೆಯವಲ್ಲದ ಸಿಯಾ ತನ್ನ ಪ್ರಿಯಕರ ಚೇತನ್ ಚೌಧರಿ ಜತೆ ಸೇರಿ ಕೇತನ್ ಕೊಲೆ ಮಾಡಿದ್ದರು ಎನ್ನುವುದು ಪೊಲೀಸರ ತನಿಖೆಯಿಂದ ತಿಳಿದುಬಂತು. ಮಾರ್ಚ್ 24 ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 6 ವರ್ಷದ ಹೆಣ್ಣು ಮಗು ಮೃತಪಟ್ಟಿತ್ತು. ಮಗುವಿನ ತಾಯಿ ಮತ್ತು ಆಕೆಯ ಪ್ರಿಯಕರ ಸೇರಿ ಆ ಮಗುವನ್ನು ಕೊಂದಿದ್ದಾರೆ ಎನ್ನುವುದು ಪೊಲೀಸರ ಹೇಳಿಕೆ. ಮಹಿಳೆಯೊಬ್ಬರು ಮಗನ ಜತೆ ಸೇರಿ ತನ್ನ ತಾಯಿಯನ್ನೇ ಕೊಂದ ಬೆಂಗಳೂರಿನ ಘಟನೆ, ಹೆಂಡತಿ ಗಂಡನನ್ನು ಕೊಂದ ಹುಬ್ಬಳ್ಳಿ ಘಟನೆ, ಪತಿಯು ತನ್ನ ಪತ್ನಿ ಹಾಗೂ 2 ಹೆಣ್ಣುಮಕ್ಕಳನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ ಹುಣಸೂರಿನ ಘಟನೆ, ತಕ್ಷಣಕ್ಕೆ ನಂಬಲು ಅರಗಿಸಿಕೊಳ್ಳಲು ಕಷ್ಟವಾಗುವ ಇಂಥ ಕೊಲೆ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿವೆ. ಇವು ನಿರ್ದಿಷ್ಟ ಜಾತಿ, ಧರ್ಮ ಅಥವಾ ಪ್ರದೇಶಕ್ಕೆ ಸೀಮಿತವಾಗದೆ ಸರ್ವವ್ಯಾಪಿಯಾಗಿವೆ. ದೇಶದ ವಿವಿಧ ಭಾಗಗಳಲ್ಲಿ ಮತ್ತೆ ಘಟಿಸುತ್ತಲೇ ಇವೆ. ಪ್ರಕರಣಗಳ ಸ್ವರೂಪ ಮತ್ತು ಅವುಗಳ ವಿವರಗಳು ಜನರನ್ನು ಕಳವಳಕ್ಕೀಡು ಮಾಡಿವೆ. ಈ ಪ್ರವೃತ್ತಿಗೆ ತಜ್ಞರು ಹಲವು ಕಾರಣಗಳನ್ನು ಗುರುತಿಸುತ್ತಾರೆ. ತೀವ್ರಗತಿಯಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿ, ಹೆಚ್ಚುತ್ತಿರುವ ಬಡವ ಶ್ರೀಮಂತರ ನಡುವಿನ ಅಂತರ, ನಿರುದ್ಯೋಗ, ಕುಸಿಯುತ್ತಿರುವ ಸಾಮಾಜಿಕ ಮೌಲ್ಯಗಳು, ಸಡಿಲಗೊಂಡ ಕುಟುಂಬ ವ್ಯವಸ್ಥೆ, ವೇಗದ ಬದುಕಿನ ಒತ್ತಡ, ಮಹತ್ವಾಕಾಂಕ್ಷೆ, ಸಂಪತ್ತಿನ ಆಕರ್ಷಣೆ, ಪ್ರೇಮ ಸಂಬಂಧಗಳು ಮನುಷ್ಯರಲ್ಲಿನ ಮನುಷ್ಯತ್ವವನ್ನು ಕ್ಷಣಕಾಲ ಮರೆಮಾಚಿ ದುಷ್ಕೃತ್ಯಕ್ಕೆ ಮುಂದಾಗಲು ಪ್ರೇರೇಪಿಸುತ್ತಿವೆ ಎನ್ನುವುದು ಅವರ ವಿಶ್ಲೇಷಣೆ. ಕೆಲವರು ಇದಕ್ಕೆ ಕುಟುಂಬ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಗಳು ಮತ್ತು ನೈತಿಕತೆ ಕ್ಷೀಣಿಸಿರುವುದು ಕಾರಣ ಎಂದು ಹೇಳುತ್ತಾರೆ. ಅನೇಕ ಲೇಖಕರು, ಚಿಂತಕರು
ಮನಃಶಾಸ್ತ್ರಜ್ಞರು ಮನುಷ್ಯನ ಮನಸ್ಸು ಮತ್ತು ಜೀವನವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಪ್ರಕಾರ ಜೀವ ಮತ್ತು ಜೀವನ ಅಮೂಲ್ಯವಾದವು. ಅದನ್ನು ಅರ್ಥ ಮಾಡಿಕೊಳ್ಳದೆ ಕೆಲವರು ದುರ್ಬಲ ಗಳಿಗೆಯಲ್ಲಿ ಕೆಟ್ಟ ತೀರ್ಮಾನಗಳನ್ನು ತಳೆಯುತ್ತಿದ್ದಾರೆ. ಸಾಯುವುದಕ್ಕೆ ಅಥವಾ ಸಾಯಿಸುವುದಕ್ಕೆ ಮುಂದಾಗುತ್ತಿದ್ದಾರೆ. ಆದರೆ ಸಾವು ಯಾವ ಸಮಸ್ಯೆಗೂ ಪರಿಹಾರವಲ್ಲ. ವಾಸ್ತವವಾಗಿ ಅದು ಸಮಸ್ಯೆಯ ಅಂತ್ಯ ಅಲ್ಲ, ಹಲವು ಸಮಸ್ಯೆಗಳ ಆರಂಭ. ಯಾವುದೇ ಸಮಸ್ಯೆಯ ಇತ್ಯರ್ಥಕ್ಕೆ ಹಲವು ದಾರಿಗಳಿರ್ತವೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು. ಕಷ್ಟದ ಸಂದರ್ಭದಲ್ಲಿ ಸಂಯಮ ವಹಿಸಿ ಪರಿಹಾರಗಳನ್ನು ಹುಡುಕಬೇಕು. ಆಪ್ತರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು. ಅಗತ್ಯವಾದರೆ ಆತ್ಮ ಸಮಾಲೋಚನೆ ನೆರವನ್ನು ಪಡೆಯಬಹುದು ಎನ್ನುವುದು ತಜ್ಞರ ಸಲಹೆ. ಸಾಮಾಜಿಕ ಜಾಲತಾಣಗಳ ಪ್ರಭಾವ. ಕೊಲೆ ಆತ್ಮಹತ್ಯೆಗಳು ಹೆಚ್ಚಳವಾಗಿವೆ ಎನ್ನುವುದನ್ನು ಕೆಲವರು ಒಪ್ಪುವುದಿಲ್ಲ. ಜನಸಂಖ್ಯೆಯ ಪ್ರಮಾಣಕ್ಕೆ ತಕ್ಕಂತೆ ಹೆಚ್ಚಾಗಿರಬಹುದು, ಆದರೆ ಇಂದಿಯೂ ಇಂಥ ಪ್ರಕರಣಗಳು ನಡೆದಿವೆ. ಆಗ ಮಾಧ್ಯಮಗಳು ಕಡಿಮೆ ಇದ್ದವು, ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ, ಅಂಥ ಪ್ರಕರಣಗಳು ಹೆಚ್ಚು ಪ್ರಚಾರ ಪಡೆಯುತ್ತಿರಲಿಲ್ಲ. ಈಗ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಹೆಚ್ಚಾಗಿದ್ದು ಸಣ್ಣ ಅಪರಾಧ ಪ್ರಕರಣವು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ, ಚರ್ಚೆಗೆ ಒಳಗಾಗುತ್ತದೆ ಎನ್ನುವುದು ಅವರ ವಾದ. ಆಧಾರ PTI, ಅಲ್ಬಿನ್ ವಿಶ್ವವಿದ್ಯಾಲಯ, ವಿವಿ ನ್ಯೂಯಾರ್ಕ್ ವಿಶ್ವವಿದ್ಯಾಲಯ ಅಧ್ಯಯನ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ವೆಬ್ಸೈಟ್, ಸೈನ್ಸ್ ಡೈರೆಕ್ಟ್ ಕಾಮ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಜಸ್ಟಿಸ್ ವೆಬ್ಸೈಟ್. ಅಧ್ಯಯನಗಳು ಹೇಳುವುದೇನು? ಕುಟುಂಬ ಸದಸ್ಯರು ಆತ್ಮೀಯ ಒಡನಾಡಿಗಳ ಹತ್ಯೆಗೆ ಸಂಬಂಧಿಸಿದಂತೆ ಹೊರದೇಶಗಳಲ್ಲಿ, ವಿಶೇಷವಾಗಿ ಅಮೆರಿಕ, ಬ್ರಿಟನ್ನಂಥ ಪಶ್ಚಿಮದ ರಾಷ್ಟ್ರಗಳಲ್ಲಿ ಹಲವು ಅಧ್ಯಯನಗಳು ನಡೆದಿವೆ. ಭಾರತದಲ್ಲಿ ಇಂಥ ಅಧ್ಯಯನಗಳ ಕೊರತೆ ಇದೆ. ಗಂಡ ಹೆಂಡತಿ ಮಕ್ಕಳನ್ನು ಹತ್ಯೆ ಮಾಡೋದು, ಪತ್ನಿ ಮಕ್ಕಳು ಪತಿಯನ್ನು ಹತ್ಯೆ ಮಾಡೋದು ಮುಂತಾದ ಪ್ರಕರಣಗಳನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನಗಳು ನಡೆದಿವೆ. ಹೆಚ್ಚು ಗಮನ ಸೆಳೆದ ಇಂಥ ನಿರ್ದಿಷ್ಟ ಘಟನೆಗಳ ಮೇಲೂ ಅಧ್ಯಯನಗಳನ್ನು ಮಾಡಲಾಗಿದೆ. ಇಂಥ ಘಟನೆಗಳಿಗೆ ಕಾರಣವಾಗುವ ಅಂಶಗಳನ್ನು ಅವುಗಳಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ. ಕೌಟುಂಬಿಕ ಸಮಸ್ಯೆಗಳು, ವಿವಾಹೇತರ ಸಂಬಂಧಗಳು, ಕೌಟುಂಬಿಕ ದೌರ್ಜನ್ಯ, ಆರ್ಥಿಕ ಸಂಕಷ್ಟ, ನಿರುದ್ಯೋಗ, ಸಾಮಾಜಿಕ ಏಕಾಂಗಿಯಾಗಿರುವುದು, ಉದ್ಯೋಗಕ್ಕೆ ಸಂಬಂಧಿಸಿದ ಒತ್ತಡ, ಖಿನ್ನತೆ, ಬುದ್ಧಿವಿಕಲ್ಪ, ಆಘಾತಕ್ಕೆ ಒಳಗಾಗಿರುವುದು, ಬಾಲ್ಯದಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರುವುದು, ದೈಹಿಕ ಕಾಯಿಲೆಗಳು, ಸಾಮಾಜಿಕ ಅಥವಾ ಕೌಟುಂಬಿಕವಾಗಿ ಅವಮಾನಕ್ಕೆ ಒಳಗಾಗಿರುವುದು, ಅತಿಯಾದ ನಿಯಂತ್ರಣ ಪ್ರಯತ್ನ, ಮದ್ಯ ಮಾದಕ ದ್ರವ್ಯ ಸೇವನೆಯ ಪ್ರಭಾವ, ಬಂದೂಕು ಸೇರಿದಂತೆ ಇನ್ನಿತರ ಅಸ್ತ್ರಗಳ ಸುಲಭ ಲಭ್ಯತೆ, ಮಕ್ಕಳ ಕುರಿತು ಪೋಷಕರು ಹೊಂದಿರುವ ಹಲವು ನಿರೀಕ್ಷೆಗಳು, ಸಾಮಾಜಿಕ ಸ್ಥಾನಮಾನ ಅಂದುಕೊಂಡದ್ದು ಆಗದಿರುವ ಹತಾಶೆ ಮುಂತಾದ ಕಾರಣಗಳು ಇಂಥ ಕೃತ್ಯ ಎಸಗಲು ಪ್ರೇರಣೆ ನೀಡುತ್ತವೆ ಎಂದು ಹೇಳುತ್ತವೆ ಅಧ್ಯಯನಗಳು. ಮಾನಸಿಕ ಕಾಯಿಲೆ, ಹಣಕಾಸು ಸಂಕಷ್ಟ, ನಿರುದ್ಯೋಗ ಸಮಸ್ಯೆಗಳತ್ತ ಅಧ್ಯಯನಗಳು ಪ್ರಮುಖವಾಗಿ ಬೆಟ್ಟು ಮಾಡುತ್ತವೆ. ಬ್ರಿಟನ್ನಲ್ಲಿ 3 ದಶಕಗಳಲ್ಲಿ ನಡೆದಿದ್ದ ಕೌಟುಂಬಿಕ ಹತ್ಯೆ ಪ್ರಕರಣಗಳಲ್ಲಿ ಪೈಕಿ 29% ಪ್ರಕರಣಗಳಲ್ಲಿ ಹಣಕಾಸು ಸಂಕಷ್ಟ ಪ್ರಮುಖ ಕಾರಣವಾಗಿತ್ತು. ಇಂಥ ಕೃತ್ಯ ಎಸಗಿದವರಲ್ಲಿ 18% ಮಂದಿ ನಿರುದ್ಯೋಗಿಗಳಾಗಿದ್ದರು. 10% ಆರೋಪಿಗಳು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರು ಎಂಬುದನ್ನು 2014ರಲ್ಲಿ ನಡೆದಿದ್ದ ಅಧ್ಯಯನವೊಂದು ಹೇಳಿತ್ತು. ನೆದರ್ಲ್ಯಾಂಡಿನಲ್ಲಿ ನಡೆದ ಕೌಟುಂಬಿಕ ಹತ್ಯೆ ಪ್ರಕರಣಗಳ ವಿಶ್ಲೇಷಣೆ ಪ್ರಕಾರ ಒಟ್ಟು ಪ್ರಕರಣಗಳ ಪೈಕಿ 22% ಪ್ರಕರಣಗಳಲ್ಲಿ ಕೃತ್ಯ ಎಸಗಿದವರು ಬುದ್ಧಿವಿಕಲ್ಪಕ್ಕೆ ಒಳಗಾಗಿದ್ದವರು. ವಿಶ್ಲೇಷಣೆಗೆ ಒಳಪಡಿಸಲಾದ ಆರೋಪಿಗಳ ಪೈಕಿ 65% ಮಂದಿ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಅಸ್ವಸ್ಥತೆ ಹೊಂದಿದ್ದರು. ಆತ್ಮೀಯರನ್ನು ಕೊಂದವರಲ್ಲಿ ಹೆಚ್ಚಿನವರು ಕೃತ್ಯ ಎಸಗಿದ ಬಳಿಕ ತಾವು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸುತ್ತಾರೆ ಎಂದು ಅಧ್ಯಯನಗಳು ಹೇಳಿವೆ. ಕುಟುಂಬಕ್ಕೆ ಸಮಯ ಮೀಸಲಿಡಿ. ಡಾಕ್ಟರ್ ಶಶಿಧರ್ ಎಚ್.ಎನ್. ನಿಮಾನ್ಸ್, ಸ್ಥಾನಿಕ ವೈದ್ಯಾಧಿಕಾರಿ. ನಿಮಾನ್ಸ್ ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಎಚ್.ಎನ್. ಅವರು ಇದರ ಕುರಿತು ಮುಖ್ಯ ಸಲಹೆಯನ್ನು ಹೇಳುತ್ತಾರೆ. ಅವರು ಕುಟುಂಬಕ್ಕೆ ಸಮಯ ಮೀಸಲಿಡಿ ಅಂತ ಕುಟುಂಬಕ್ಕೆ ಸಮಯ ಮೀಸಲಿಡಿ ಎಂದು ಸಲಹೆ ನೀಡುತ್ತಾರೆ. ಅದರ ಸಾರಾಂಶ ಹೀಗಿದೆ: ಸ್ಪರ್ಧಾತ್ಮಕ ಯುಗದಲ್ಲಿ ಕುಟುಂಬದ ಸದಸ್ಯರ ಜೊತೆಗೆ ಮಾತುಕತೆ ಕಡಿಮೆಯಾಗಿದ್ದು ಒಬ್ಬರಿಗೊಬ್ಬರು ಅರಿತು ಸಾಗುತ್ತಿಲ್ಲ. ಇದರಿಂದ ಭಿನ್ನಾಭಿಪ್ರಾಯ, ಕೌಟುಂಬಿಕ ಕಲಹಗಳು ಸಾಮಾನ್ಯವಾಗಿವೆ.
ಕುಟುಂಬದೊಂದಿಗೆ ಒಂದಷ್ಟು ಸಮಯ ಕಳೆಯುವುದರಿಂದ ಭಾವನಾತ್ಮಕ ಬಂಧಗಳು ಬಲಪಡುತ್ತವೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯಾವುದೇ ನಿರ್ದಿಷ್ಟ ವ್ಯಕ್ತಿ ತಮಗೆ ಮಾತ್ರ ಸೇರಿದವರು ಎಂಬ ಸ್ವಾರ್ಥ ಮನೋಭಾವವು ಪರಿಸ್ಥಿತಿ ಕೈಮೀರುವಂತೆ ಮಾಡುತ್ತದೆ. ಆದ್ದರಿಂದ ಹೊಂದಿಕೊಂಡು ಜೀವನ ಸಾಗಿಸಬೇಕು. ಹೊಂದಿಕೊಳ್ಳುವ ಮನೋಭಾವ ಇಲ್ಲದಿದ್ದರೆ ಸ್ವಾರ್ಥರಾಗುತ್ತಾರೆ, ಅಂಥವರಿಗೆ ಕರುಣೆಯೂ ಇರುವುದಿಲ್ಲ. ಹೀಗಾಗಿ ಬಾಲ್ಯದಲ್ಲಿಯೇ ಪಾಲಕರು ಪರಸ್ಪರ ಹೊಂದಿಕೊಂಡು ಹೋಗುವ ಗುಣವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಇತ್ತೀಚಿನ ವರ್ಷಗಳಲ್ಲಿ ಗಂಡು ಹೆಣ್ಣು ಇಬ್ಬರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿರುವುದರಿಂದ ಅವರಲ್ಲಿ ಕೆಲವರು ತಾವು ಸ್ವತಂತ್ರರು ಎಂಬ ಧೋರಣೆ ಹೊಂದಿರುತ್ತಾರೆ. ಈ ಧೋರಣೆ ಕೂಡ ಸಂಘರ್ಷಗಳಿಗೆ ಕಾರಣವಾಗುತ್ತದೆ. ಸಂಬಂಧಗಳ ಬೆಲೆ ಅರಿಯದಿರುವುದು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿರುವುದು ಕೂಡ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಕೆಲವರಿಗೆ ಭಾವನೆಗಳನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದು ತಿಳಿದಿರುವುದಿಲ್ಲ. ಭಾವನೆಗಳನ್ನು ಹಂಚಿಕೊಂಡಾಗ ವ್ಯಕ್ತಿ ಮಾನಸಿಕವಾಗಿ ಹಗುರವಾಗುತ್ತಾನೆ. ನಮ್ಮ ಮಾತನ್ನು ಬೇರೆಯವರು ಹೇಗೆ ಸ್ವೀಕರಿಸಿದ್ದಾರೆ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಎನ್ನುವುದನ್ನು ಅರಿತು ಸಂವಹನ ಮಾಡಬೇಕು ಎಂದು ಡಾಕ್ಟರ್ ಶಶಿಧರ ಎಚ್ ಎನ್ ಅವರು ನಿಮ್ಹಾನ್ಸ್ ಸ್ಥಾನಿಕ ವೈದ್ಯಾಧಿಕಾರಿಗಳು ಹೇಳುತ್ತಾರೆ.